ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನಿಷಾ ಮತ್ತೆ ಮಿತ್ರನ ಹತ್ರ ಏನ್ ಗಲಾಟೆ ಮಾಡ್ಕೊಂಡ್ಲೋ ಏನೋ. ಬೇಬಿ ಏನಾಯ್ತು? ನಾನು ದಿನ ದಿನ ಕಳ್ದಂಗೆ ಮಿತ್ರದಿಂದ ದೂರ ಆಗ್ತಾ ಇದ್ದೀನೇನೋ ಅಂತ ಅನಿಸ್ತಿದೆ ಮಾಮ್. ಮತ್ತೆ ಏನಾಯ್ತು? ಇವತ್ತಲ್ಲಿ ಒಂದು ಚಿಕ್ಕ ಫೈರ್ ಆಕ್ಸಿಡೆಂಟ್ ಆಯ್ತು ಮಾಮ್. ನಿನಗೇನು ಆಗಿಲ್ಲಲ್ಲ ಬೇಬಿ? ಏನು ಆಗದೆ ಇರೋ ಹಾಗೆ ನೀರಜ್ ಕಾಪಾಡ್ದ. ಆದ್ರೆ ಮಿತ್ರ ಏನ್ ಮಾಡ್ದ ಗೊತ್ತಾ? ಆ ಭಾಗ್ಯಂಗ್ ಏನಾಗುತ್ತೋ ಅಂತ ಗಾಬರಿ ಆಗ್ಬಿಟ್ಟ. ಭಾಗ್ಯಂಗ್ ಏನು ಆಗ್ದಿರೋ ಹಾಗೆ ಹೋಗಿ ಕಾಪಾಡ್ದ. ಆ ಭಾಗ್ಯಂಗ್ ಎಲ್ಲಿ ಗಾಯ ಆಗೋಗುತ್ತೋ ಅಂತ ತುಂಬಾ ಒದ್ದಾಡ್ದ. ಆದ್ರೆ ನನ್ಗಾಗಿರೋ ಭಯದ ಬಗ್ಗೆ ಅವನ್ ಕೇರೆ ಮಾಡ್ಲಿಲ್ಲ. ನನಗೂ ಏನಾದ್ರೂ ಆಗ್ಬೋದೇನೋ ಅಂತ ಅವನಿಗೆ ಯೋಚನೆನೇ ಬರಲಿಲ್ಲ. ಆಕ್ಚುಲಿ ಮಿತ್ರಂಗ್ ಏನಾಗ್ತಿದೆಯೋ ನನಗೆ ಅರ್ಥ ಆಗ್ತಿಲ್ಲ. ಮನಿಷಾ ಪ್ಲೀಸ್. ಅದಾಗಲ್ಲ ಮಾಮ್. ಒಂದ್ ಟೈಮಲ್ಲಿ ಮಿತ್ರ ಪ್ರೀತಿ ನನ್ ಜೀವನ ಪೂರ್ತಿ ಕಣ್ಣಿಗೆ ರೆಪ್ಪೆ ತರ ಕಾಪಾಡ್ಕೊಳ್ಳುತ್ತೆ ಅನ್ನೋ ಧೈರ್ಯ ಇರ್ತಿತ್ತು. ಇವಾಗ ಪ್ರೀತಿನೇ ಎಷ್ಟು ನೋವು ಕೊಡುತ್ತೋ ಅಂತ ಭಯ ಆಗ್ತದೆ. ಅಳ್ಬೇಡ ಮನಿಷಾ, ನೀನ್ ಹತ್ರ ನನ್ ಕೈಲಿ ನೋಡಕ್ಕಾಗಲ್ಲ. ಇದ್ರ ಬಗ್ಗೆ ನಾವ್ ನಾಳೆ ಮಾತಾಡೋಣ, ಸರಿನಾ? ಪ್ರೀತಿ ಅಂದ್ರೆ ತುಂಬಾ ಖುಷಿ ಕೊಡ್ಬೇಕಲ್ವಾ ಮಾಮ್? ಆದ್ರೆ ನನಗೆ ಯಾಕೆ ಇಷ್ಟೊಂದು ಪೇನ್ಫುಲ್ ಆಗಿದೆ? ಯಾಕೆ ನಂಗಿಷ್ಟು ಕಣ್ಣೀರು ಬರೋ ಹಾಗೆ ಮಾಡ್ತಿದೆ? ನಾನು ಪ್ರೀತಿ ತಪ್ಪು ಮಾಡಿದ್ನಾ? ಇಲ್ಲ ಪ್ರೀತಿನ ಉಳಿಸ್ಕೊಳ್ಳೋದ್ರಲ್ಲಿ ತಪ್ಪು ಮಾಡಿದ್ನಾ? ಬೇಬಿ, ಬೆಳಗ್ಗೆ ಎಲ್ಲ ಮಾತಾಡೋಣ. ಈಗ ನಾನು ಏನೇ ಹೇಳಿದ್ರು ಅದು ನಿನಗೆ ಕೇಳಲ್ಲ. ಕೇಳಿದ್ರು ನೀನ್ ತಲೆಗೆ ಹೋಗಲ್ಲ. ಅರ್ಥ ಆಯ್ತಾ? ಆಂಟಿ, ಒಳಗಡೆ ಬರ್ಬೋದಾ? ಕಮ್ಮಿ ನೀರಜ್. ಸರಿ ಆಂಟಿ, ನಾನಿನ್ ಬರ್ತೀನಿ. ಓಕೆ ನೀರಜ್. ಸಾರಿ ನೀರಜ್, ನಾನೇನೋ ಚಿಕ್ಕ ಡಿಸ್ಟರ್ಬೆನ್ಸ್ನಿಂದ ನೀನು ಸರಿಯಾಗಿ ಮಾತಾಡಿಸ್ಲಿಲ್ಲ. ಇಟ್ಸ್ ಓಕೆ ಮನೀಷಾ, ವಿಲ್ ಮೀಟ್ ಯು ಟುಮಾರೋ. ಸಿ ಯು, ಬಾಯ್. ಹೇಗಿದೆ? ಯಾವಾಗ್ಲೂ ಇರೋ ಹಾಗೆ ಸೂಪರ್ ಆಗಿದೆ. ಸರಿ, ಏನಾದ್ರೂ ಹೇಳು. ಏನ್ ಹೇಳ್ಬೇಕು? ಏನ್ ಹೇಳಿದ್ರು ಪರವಾಗಿಲ್ಲ. ಯಾಕಂದ್ರೆ ನೀನ್ ಮಾತಾಡ್ತಿದ್ರೆ ತುಂಬಾ ಚೆನ್ನಾಗಿರೋದು. ಏನಾಯ್ತು? ಇಂಥ ಹೊಗಳಿಕೆನ ನಾನ್ ಯಾವತ್ತೂ ಕೇಳಿಲ್ಲ. ಹೊಸ್ತಾಗಿದೆ. ಯಾಕೆ?
ಹುಡ್ಗಿರ್ನ ಸಾಮಾನ್ಯವಾಗಿ ಹೊಗಳ್ಬೇಕಂದ್ರೆ ಎಲ್ರೂ ನಿನ್ ಕಣ್ ಚೆನ್ನಾಗಿದೆ, ನಿನ್ ನಗು ಚೆನ್ನಾಗಿದೆ, ನಿನ್ ಕೂದ್ಲು ಚೆನ್ನಾಗಿದೆ, ಹೀಗೆ ಏನೇನೋ ಹೇಳ್ತಾರೆ. ಆದ್ರೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂದಿದ್ದು ಹೊಸ್ದಾಗ್ ಅನ್ನಿಸ್ತು. ಇನ್ನೂ ಹೇಳ್ಬೇಕಂದ್ರೆ ಹುಡ್ಗಿ ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಸಾಕು, ತುಂಬಾ ಮಾತಾಡ್ತಾಳೆ ಅಂತಾರೆ. ಆದ್ರೆ ನೀವು ಮಾತ್ ಕೇಳ್ಬೇಕು ಅನ್ಸುತ್ತೆ ಅಂತಿದ್ದೀರಾ. ನಿಜವಾಗ್ಲೂ ನೀನ್ ಮಾತಾಡ್ತಿದ್ರೆ ಮನ್ಸ್ಗೇನೋ ಜೋಗುಳ ಹಾಡ್ದಂಗೆ ಅನ್ಸುತ್ತೆ. ಏನ್ ಹಾಗ್ ನೋಡ್ತಿದ್ದೀರಾ? ಏನೂ ಇಲ್ಲ. ನೀವ್ ಹಾಗ್ ನೋಡ್ಬೇಡಿ. ಯಾಕೆ? ನೀವ್ ಹಾಗ್ ನೋಡ್ದಾಗ್ಲೆಲ್ಲ ನನ್ಗೊಂಥರ ಅನ್ಸುತ್ತೆ. ಅಂದ್ರೆ ಹೇಗೆ? ಏನೋ ನಿನಗೂ ಕೂಡ ನಾನು ನೋಡ್ತಿದ್ರೆ ಮನ್ಸಿಗೆ ಜೋಗುಳ ಹಾಡ್ದಂಗೆ ಅನ್ಸುತ್ತೆ. ನೀವ್ ಹೇಳಿದ್ನೇ ಕಾಪಿ ಮಾಡ್ಬೇಕಾ ಇಲ್ಲ ನನ್ಗನ್ಸಿದ್ನ ಹೇಳ್ಬೇಕಾ? ಅಯ್ಯೋ ಪ್ಲೀಸ್, ನಿನಗನ್ಸಿದ್ದೆ ಹೇಳು. ನೀವ್ ಹಾಗ್ ನೋಡುವಾಗ ಆ ನೋಟನೇ ನನಗೆ ಉಸಿರು ಕೊಡ್ತಿದೆ ಅನ್ಸುತ್ತೆ. ಆ ನೋಟ ನನ್ನ ಎದೆ ಬಡ್ತಾ ನನ್ಗೆ ಕೇಳೋ ಹಾಗೆ ಮಾಡುತ್ತೆ. ನಾನ್ ನಿಮ್ಗೋಸ್ಕರನೇ ಬದುಕ್ತಿದ್ದೀನಿ ಅಂತ ನನಗ್ ನೆನಪು ಮಾಡ್ತಿರುತ್ತೆ. ಇಂಥ ಕಾಂಪ್ಲಿಮೆಂಟು ನಾನು ಕೂಡ ಯಾವತ್ತೂ ಕೇಳಲಿಲ್ಲ. ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಹೊಸದಾಗೂ ಇದೆ. ಥ್ಯಾಂಕ್ಸ್ ಫಾರ್ ಯುವರ್. ಸರಿ ಆಂಟಿ, ಸಿ ಯು. ಓಕೆ. ಆಂಟಿ, ಒಂದು ಮಾತು ಕೇಳ್ತೀನಿ, ಹೇಳ್ತೀರಾ? ಏನ್ ನೀರಜ್? ಮನೀಷಾಗ್ ಏನಾಗಿದೆ? ಏನಾಗಿಲ್ವಲ್ಲ, ಕೈಗಾಗಿರೋ ಗಾಯದಿಂದ ಸ್ವಲ್ಪ ಆಗಿದ್ದಾಳೆ. ಚಿಕ್ಕ ಗಾಯ ಅಲ್ವಾ, ಬೇಗ ವಾಸಿ ಆಗತ್ತೆ. ನಾನು ಕೇಳ್ತಿರೋದು ಅವಳ ಕೈ ಗಾಯ ಆಗಿರೋದ್ರ ಬಗ್ಗೆ ಅಲ್ಲ, ಅವಳ ಮನ್ಸಲ್ಲಿರೋ ವಿಷಯದ ಬಗ್ಗೆ ಕೇಳ್ತಾ ಇದ್ದೀನಿ. ಅವಳ ಮನ್ಸಲ್ಲಿ ಏನಿರುತ್ತೆ ಅದೇನಂತ ಅವಳಿಗೆ ಗೊತ್ತು. ಯಾಕಂದ್ರೆ ಇಲ್ಲಿಂದ ಹೋಗುವಾಗ ಅವಳು ಮುಖದಲ್ಲಿದ್ದ ಸಂತೋಷ ಅಲ್ಲಿಗೆ ಹೋದ್ಮೇಲೆ ಇರಲಿಲ್ಲ. ಎಷ್ಟು ಉತ್ಸಾಹದಿಂದ ಅಲ್ಲಿ ಬಂದಿದ್ಲೋ ಅಷ್ಟೇ ಬೇಜಾರಿಂದ ವಾಪಸ್ ಬಂದ್ಲು. ಮನೀಷಾ ನಂದನ್ ಫ್ಯಾಮಿಲಿಲಿ ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದಾಳ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.